ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಜನನಿ ಟಾಕ್ಗೆ ಸ್ವಾಗತ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಈ ಒಂದು 2,000 ರೂಪಾಯಿ ಮಹಿಳೆಯರ ಖಾತೆಗೆ ಬಂತು ಅಂದ ತಕ್ಷಣ ಅವ್ರಿಗಂತೂ ಖುಷಿಯೋ ಖುಷಿ. ನಮ್ಮಮ್ಮನಿಗಂತೂ ಭಾರಿ ಖುಷಿ. ಅವತ್ತಿನ ದಿನ ಫುಲ್ಲು ಖುಷಿಯಾಗಿ ಇದ್ದು ಬಿಡ್ತಾರೆ. ಆದರೆ ಈಗ ಆ ಖುಷಿಗೂ ಸಹ ಕತ್ರಿ ಬೀಳುವಂತಹ ಸಂದರ್ಭ ಬಂದಿದೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಏನಕ್ಕೋಸ್ಕರ ಬಂದು, ಯಾಕೋಸ್ಕರ ಬಂದು, ಏನು ಮಹಿಳೆಯರ ಉದ್ಧಾರಕ್ಕೋಸ್ಕರ, ಸಬಲೀಕರಣಕ್ಕೋಸ್ಕರ ಬಂದ್ವಾ? ಏನೂ ಇಲ್ಲ ಸ್ವಾಮಿ. ಮಹಿಳೆಯರೇ ಅರ್ಥ ಮಾಡ್ಕೊಳ್ಳಿ, ಈ ಗ್ಯಾರಂಟಿ ಯೋಜನೆಗಳು ಬಂದಿರುವುದೇ ಆ ಸರ್ಕಾರವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳು. ಇದರಿಂದಾಗಿ ನಮಗೆ ಮತ ಬರ್ತವೆ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ. ಸ್ನೇಹಿತರೆ, ಈ ಗ್ಯಾರಂಟಿ ಯೋಜನೆಗಳು ಮತ್ತೆ ಮರು ಅರ್ಜಿ ಹಾಕ್ಬೇಕು ಅನ್ನುವಂತಹ ಹೊಸ ನಿಯಮವನ್ನು ಆಲ್ರೆಡಿ ಎಲ್ಲ ಮೀಡಿಯಾಗಳಲ್ಲೂ ಎಲ್ಲರೂ ಸಹ ಮಹಿಳೆಯರಂತೂ ಮಾತನಾಡ್ತಿದ್ದಾರೆ. ಅಯ್ಯೋ, ನಾವು ಮತ್ತೆ ಮರು ಅರ್ಜಿ ಹಾಕ್ಬೇಕಾ, ಮತ್ತೆ ಏನೇನೋ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾ, ಲೈನ್ ನಿಂತ್ಕೋಬೇಕಾ, ಅಯ್ಯೋ ಅಂದ್ಕೊಂಡು ಒಂದಷ್ಟು ಮಹಿಳೆಯರು ಮಾತನಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ಮಹಿಳೆಯರಿಗೂ ಹೋಗಿ ಲೈನಲ್ಲಿ ಸಾಲುಗಳಲ್ಲಿ ನಿಂತ್ಕೊಳಕ್ಕೆ ಸಾಧ್ಯ ಆಗುತ್ತಾ? ಅಜ್ಜಿಯಂದ್ರಿಗೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಮತ್ತೆ ಎಷ್ಟೋ ಅರ್ಜಿಗಳು ಹಾಕ್ಲಿಕ್ಕಾಗಲ್ಲ. ಮತ್ತೆ ಎಷ್ಟೋ ಅಕೌಂಟ್ಗಳು, ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ಗಳು ಮತ್ತೆ ಕತ್ರಿ ಬಿದ್ದೇ ಬೀಳುತ್ತೆ. ಏನಂದ್ರೆ, ಈ ಗ್ಯಾರಂಟಿ ಯೋಜನೆಗಳು ಬಂದು 5 ವರ್ಷಕ್ಕೆ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದೆ. ಅದರಲ್ಲಿ 2.5 ವರ್ಷ ಮುಗಿದೋಗಿದೆ. 2023ರಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದು, ಹಾಗೆ ತಿಂಗಳ ಖಾತೆಲೂ ಬಂದು. ಅದು ಏನು, ಪ್ರತಿ ತಿಂಗಳು ಈ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದವರು, ಆದರೆ ಹೋಗ್ತಾ ಕೊಡೋದೇ ನಿಲ್ಲಿಸ್ಬಿಟ್ಟು ಅದನ್ನು ಪ್ರಶ್ನಿಸಿದ್ರೆ, ಏನು ಬರೀ ನಾವು ಪ್ರತಿ ತಿಂಗಳು ಸಹ ಕೊಡ್ತೀವಿ ಏನೋ ಅಂತ ಗ್ಯಾರಂಟಿ ಮಾತಾಡಿದ್ವಾ ಅಂತ ಹೇಳ್ತಾರೆ. ಹಾಗೆಯೇ ಯಾವಾಗ ಬೇಕಾದರೂ ಖಾತೆಗೆ ಹಣವನ್ನು ಹಾಕ್ತಾನೆ ಇದ್ರು, ಹಣವನ್ನು ಖಾತೆಗೆ ಹಾಕ್ತಾ ಇದ್ರು. ಹಾಕ್ಲಿ ಬಿಡಿ, ಯಾಕೆಂದರೆ ಮಹಿಳೆಯರಿಗೆ 2,000 ರೂಪಾಯಿ ಬಂದಿದ ತಕ್ಷಣ ಏನು ಖುಷಿ ಪಡ್ತಾರೆ, ಅಷ್ಟಿಷ್ಟೆಲ್ಲ ಖುಷಿ ಪಡಲಿ. ಆದರೆ ಈಗ ಮತ್ತೆ ಮರು ಅರ್ಜಿ ಆಗಬೇಕು. ಆ ಅರ್ಜಿಗೆ ಹೊಸ ನಿಯಮಗಳು ಜಾರಿಗೆ ಬಂದಿದ್ದಾವೆ. ಏನು, ವಾಸಸ್ಥಳ ದೃಢೀಕರಣ ಪತ್ರ ಬೇಕು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಇದೆಲ್ಲ ಯಾರು ಸ್ವಾಮಿ? ಮಹಿಳೆಯರು ಅದನ್ನೆಲ್ಲ ಸಂಗ್ರಹ ಮಾಡಿ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಸಾಲುಗಟ್ಟಲೆಯಲ್ಲಿ ನಿಂತ್ಕೊತಾರೆ. ಈಗ ಒಂದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಅದಕ್ಕೊಂದಷ್ಟು ನಿಯಮಗಳಿದೆ. ಅದಷ್ಟು ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕು. ದೃಢೀಕರಣ ಪತ್ರ ಮಾಡಬೇಕು ಅಂದರೆ ಅದಕ್ಕೊಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು. ಆದರೆ ಈಗ ಮಹಿಳೆಯರು ಒಂದಷ್ಟು ವಯಸ್ಸಿರೋರು ಮಾಡ್ತಾರೆ. ಈಗ ಅಜ್ಜಿಯಂದರು ಹೋಗಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಾ? ಅಜ್ಜಿ ಅಂದರೆ ಯಾರೂ ಇರಲ್ಲ ಪಾಪ. ಈ ಒಂದು 2,000 ರೂಪಾಯಿ ಹೆಂಗೋ ಕಾಲ ಕಳೀತಾ ಇರ್ತಾರೆ. ಅಂಥದ್ರಲ್ಲೂ ಸಹ ಈ ನಿಯಮಗಳಿಂದಾಗಿ ಅವರಿಗೆ ಮತ್ತಷ್ಟು ತಲೆನೋವು ಆಗಿದೆ. ನೋಡಿ, ಮಹಿಳೆಯರು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. 2.5 ವರ್ಷ ಏನೋ ಪ್ರಾಬ್ಲಮ್ ಇಲ್ಲದ ಈ ಗೃಹಲಕ್ಷ್ಮಿ ಯೋಜನೆ ಇನ್ನೇನು 2028 ಚುನಾವಣೆ ಬರ್ತಾ ಇದೆ. ಅಂಥದ್ರಲ್ಲೂ ಸಹ ಈ ಮತ್ತೆ ಮರು ಅರ್ಜಿ ಹಾಕಬೇಕು ಅಂದರೆ ಎಷ್ಟರ ಮಟ್ಟಿಗೆ ಕಷ್ಟ ಇದೆ ನೀವೇ ಯೋಚನೆ ಮಾಡಿ. ಮಹಿಳೆಯರು ಮತ್ತೆ ಹೋಗಿ ಸಾಲಲ್ಲಿ ನಿಂತ್ಕೊತಾರ ಅಂತ. ಇನ್ನೊಂದೇನೆಂದರೆ, ಮಹಿಳೆಯರೇ ಅರ್ಥ ಮಾಡ್ಕೊಳ್ಳಿ, ಗ್ಯಾರಂಟಿ ಯೋಜನೆಗಳು ಈ ಹೊಸ ನಿಯಮ ಬಂದಿದೆ. 3 ತಿಂಗಳಿಗೆ 2,000 ರೂಪಾಯಿ ಹಾಕುವಂತಹ ನಿಯಮ ಇದೆ. 3 ತಿಂಗಳಿಗೆ ಅಂದರೆ ವರ್ಷಕ್ಕೆ 4 ಬಾರಿ ಹಾಕ್ತಾರೆ ಅಷ್ಟೇ. 2 ವರ್ಷಕ್ಕೆ ಒಂದು ಆಲ್ರೆಡಿ ನೀವು ಅರ್ಜಿಗಳನ್ನು ಹಾಕುವಷ್ಟರಲ್ಲಿ ಮತ್ತೊಂದು 2 ತಿಂಗಳಿಗೆ ಹೋಗುತ್ತೆ, ದಿನ ಕಳೆಯುತ್ತೆ, ಅವರಿಗೆ ಹಣ ಉಳಿತಾಯ ಆಗುತ್ತೆ. ಹೀಗಾಗುತ್ತಾ ಇದೆ ಈ ಸರ್ಕಾರದ ನಿಯಮಗಳು. ನಿಮಗೋಸ್ಕರ ಈ ಗ್ಯಾರಂಟಿ ಯೋಜನೆಗಳು ತಂದರೋ, ಇಲ್ಲ ಅವರಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ತಂದುಕೊಡೋ, ಇಲ್ಲ ಅವರ ಸರ್ಕಾರ ಉಳಿಸೋದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ತಂದರೋ, ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದವರು 2 ತಿಂಗಳು 3 ತಿಂಗಳಾದಮೇಲೆ 2,000 ರೂಪಾಯಿ ಹಾಕ್ತಾರೆ. ಈ 2,000 ರೂಪಾಯಿಲಿ ಎಷ್ಟರ ಮಟ್ಟಿಗೆ ನಿಮ್ಮಿಂದ ದೋಚ್ತಾರೆ ಅನ್ನೋದು ನೋಡಿ. ಇವಾಗ ಅಕ್ಕಿ ಬೆಲೆ, ಕಡಲೆಕಾಯಿ ಹಣ್ಣಿನ ಬೆಲೆ ಮತ್ತು ತರಕಾರಿ ಬೆಲೆ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ. ಹಾಗೆ ಗ್ಯಾಸ್ ಬೆಲೆ ಎಷ್ಟರ ಮಟ್ಟಿಗೆ ಮುಗಿಲು. ಆದರೆ ನಿಮಗೆ 2,000 ರೂಪಾಯಿ ಖಾತೆಗೆ ಬಂದುಬಿಟ್ರೆ ಅಯ್ಯೋ ಖುಷಿ. ಮಹಿಳೆಯರು ದಯವಿಟ್ಟು ಈ ಯೋಜನೆಗಳ ಅಡಿಯಲ್ಲಿ ಯೋಜನೆಗಳಿಗೆ ನೀವು ಮಾರು ಹೋಗಬೇಡಿ. ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳು ತಂದಿರೋದು ಅವರ ಉಳಿವಿಗೋಸ್ಕರ, ಆ ಸರ್ಕಾರ ಉಳಿಸ್ಕೋಸ್ಕರ, ಮತಗಳನ್ನು ಸಂಗ್ರಹಿಸ್ಕೋಸ್ಕರ, ಮತಗಳನ್ನು ಹಾಕೋಬೇಕು ಮಹಿಳೆಯರು ಅನ್ನೋಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳು ತಂದಿದ್ದಾರೆ. ಮುಂದಿನ ಬಾರಿ 2028ರಲ್ಲಿ ಯಾವ ಸರ್ಕಾರ ಬರುತ್ತೆ ಗೊತ್ತಿಲ್ಲ. ಆದರೆ ಈ ಯೋಜನೆಗಳಿಗೋಸ್ಕರ ನಿಮ್ಮ ಮನಸ್ಸನ್ನು ಹದಗೆಟ್ಕೊಳಿಸ್ಕೋಬೇಡಿ. ನಿಮ್ಮ ಮನಸ್ಸಿಗೆ ಇದನ್ನು ಘಾಸಿ ಮಾಡ್ಕೋಬೇಡಿ. ತುಂಬ ಸೂಕ್ಷ್ಮ ಮನಸ್ಸಿನ ಮಹಿಳೆಯರಿದ್ದೇ ಇರ್ತೀರ. ಈ ಒಂದು ಯೋಜನೆಗಳಿಂದನೇ ಒಂದಷ್ಟು ಸಂಸಾರವನ್ನು ಸಾಗಿಸಿರ್ತೀರ,
ಒಂದಷ್ಟು ಖರ್ಚುಗಳಿಗೆ ಸಹಾಯ ಆಗಿರುತ್ತೆ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಮತ್ತೆ ಯೋಜನೆಗಳು ಬರ್ತಾವೋ ಇಲ್ಲೋ ಅನ್ನೋಂತಹದ್ದು ನಿಮಗೆ ಈ ಗೊತ್ತಿಲ್ಲ, ಈ ಸರ್ಕಾರ ಏನು ಮಾಡ್ತೋ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಈಗಿನ ಸರ್ಕಾರದವರು ಮತ್ತೆ ಮತವನ್ನು ಹಾಕಬೇಕಾದ್ರೆ ದಯವಿಟ್ಟು ಮಾರು ಹೋಗಬೇಡಿ, ಗ್ಯಾರಂಟಿ ಯೋಜನೆಗಳಿಗೆ ಮಾರು ಹೋಗಬೇಡಿ. ನಿಮ್ಮ ಅಭಿವೃದ್ಧಿಗೋಸ್ಕರ ಹಾಗೂ ಸಮಾಜದ ಅಭಿವೃದ್ಧಿಗೋಸ್ಕರ ಹಾಗೂ ಜನರ ಅಭಿವೃದ್ಧಿಗೋಸ್ಕರ ಮತಗಳನ್ನು ಹಾಕಿ ಅಂತ ಕೇಳ್ತಾ ಇದ್ದೀನಿ. ಈ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ, ಯಾವುದೇ ಯೋಜನೆಗಳು ಶಾಶ್ವತ ಅಲ್ಲ. ಯಾವುದೇ ಯೋಜನೆಗಳು ತಂದ್ರೂ ಸಹ ಅದೇ ಸರ್ಕಾರ ಇದ್ದರೆ ಮಾತ್ರ ಮತ್ತೆ ಮುಂದುವರಿಯುತ್ತದೆ. ಆದರೆ ಈ ಮತ್ತೆ ಬೇರೆ ಬರುವಂಥ ಸರ್ಕಾರಗಳು ಇದು ಸರಿ ಇದೆಯೋ ಸರಿ ಇದೆ ಅನ್ನುವಂಥದ್ದು ನಾವ್ಯಾಕೆ ಮಾಡಬೇಕು, ಅವ್ರು ತಂದಿರೋದು ಯೋಜನೆಗಳು ನಾವ್ಯಾಕೆ ಮುಂದುವರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಂತ್ಕೊಂಡ್ರೆ ಮತ್ತೆ ನಿಮ್ಮ ಕೈಯಲ್ಲಿ ಯಾವ ಯೋಜನೆಗಳು ಸಿಗಲ್ಲ. ಸೊ ದಯವಿಟ್ಟು ಮತ್ತೆ ಮರೋ ಅರ್ಜಿ. ನಾನು ಇನ್ನೊಂದು ಏನಂದರೆ ಮತ್ತೆ ಈಗ DK ಶಿವಕುಮಾರ್ ಅವರು ಮತ್ತೆ ಅಕ್ರಮ ನಡೀತಾ ಇದೆ, ಸಕ್ರಮ ನಡೀತಾ ಇದೆ, ಹಂಗೆ ನಡೀತಿದೆ, ಸುಮ್ಮನೆ ಹಣ ಪಾವತಿ ಆಗ್ತಿದೆ, ಈ ಖಾತೆಗಳನ್ನು ಓಪನ್ ಮಾಡಿದಾರೋ ಅದು ಬದುಕಿದಾರೋ ಸತ್ತಿದಾರೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿಕೊಂಡು ಈ ಗ್ಯಾರಂಟಿ ಯೋಜನೆಗಳಿಗೆ ಮತ್ತಷ್ಟು ನಿಯಮಗಳನ್ನು ತಂದು ಮತ್ತೆ ಮರು ಅರ್ಜಿ ಹಾಕಬೇಕು ಅಂತ ಇದ್ದಾರೆ. ಸೊ ಹಾಕಲಿ, ಒಳ್ಳೆಯದೇ. ಆದರೆ ಹಾಕುವಾಗ ಈ ಅರ್ಜಿಗಳನ್ನ ಹಾಕುವಾಗ ನಿಯಮಗಳನ್ನು ಈ ಇನ್ಕಮ್ ಸರ್ಟಿಫಿಕೇಟು ದೃಢೀಕರಣ ಪತ್ರದಿಂದ ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಡಿ. ಯಾಕೆ ಅಂದರೆ ಎಷ್ಟೋ ಮಹಿಳೆಯರಿಗೆ ಅರ್ಜಿ ಅಂದಿರೆ ಏನು ದಾಖಲೆಗಳೇ ಇರಲ್ಲ, ಅವ್ರು ಹೆಂಗೆ ಅದನ್ನೆಲ್ಲ ತೆಗೆದುಕೊಂಡು ಬಂದು ಅರ್ಜಿಗಳನ್ನು ಹಾಕ್ತಾರೆ. KYC ಮಾಡಿಸಿ, ಆಧಾರ್ ಕಾರ್ಡ್ ಮತ್ತೆ ಮರು ಎಂಟ್ರಿ ಮಾಡಿಸಿ, ಹೀಗೆ ಒಂದಷ್ಟು ನಿಯಮಗಳಿದೆ, ಅದನ್ನು ಪಾಲಿಸಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಈಗಿನ ಮಹಿಳೆಯರು ಅರ್ಥ ಮಾಡ್ಕೊಳ್ಳಿ, ಈಗಿನ ವ್ಯವಸ್ಥೆ ಬದಲಾವಣೆ ಆಗ್ತಾಯಿದೆ. ಸಾಮಾಜಿಕ ಬದಲಾವಣೆ ಬೇಕು, ಅಭಿವೃದ್ಧಿ ಬೇಕು, ಕ್ಷೇತ್ರಾಭಿವೃದ್ಧಿ ಬೇಕಾಗಿದೆ. ದಯವಿಟ್ಟು ಈಗ ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳು ಯಾವುದೂ ಸಹ ಸರಿಯಾಗಿಲ್ಲ. ಆಸ್ಪತ್ರೆಗೆ ಹೋದರೆ ಹೆಣ ಆಗಿ ಬರ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ. ಶಾಲೆಗಳಂತೂ ಶಾಶ್ವತವಾಗಿ ಮುಚ್ತಾ ಇದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು. ಖಾಸಗೀಕರಣ ಆಗ್ತಾಯಿದ್ರೆ ಎಲ್ಲಿ ಬಡ ಮಧ್ಯಮ ವರ್ಗದವರು ಬದುಕಬೇಕಾಗಿದೆ. ನೀವೇ ಯೋಚನೆ ಮಾಡಿ. ನಮಗೆ ಬೇಕಾಗಿರೋದು ಗ್ಯಾರಂಟಿ ಯೋಜನೆಗಳಲ್ಲ, ಗೃಹಲಕ್ಷ್ಮಿ ಯೋಜನೆಗಳಲ್ಲ, ಶಕ್ತಿ ಯೋಜನೆಗಳಲ್ಲ. ಜನರ ಕಲ್ಯಾಣಕ್ಕೆ ಆಗಬೇಕಾಗಿರುವಂತಹದ್ದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಶಾಲೆ, ಒಳ್ಳೆಯ ವಾತಾವರಣ, ಅಭಿವೃದ್ಧಿಗೆ ಆದಂತಹ ಕ್ಷೇತ್ರ ಬೇಕಾಗಿದೆ ಹೊರತು ಈ ರೀತಿಯಂತಹ ಯೋಜನೆಗಳಿಗೆ, ಗ್ಯಾರಂಟಿ ಇಲ್ಲದ ಗ್ಯಾರಂಟಿ ಯೋಜನೆಗಳಿಗೆ ಮಾರು ಹೋಗಿ ನಿಮ್ಮ ಮತಗಳನ್ನು ಹಾಕಿ ಸುಮ್ಮನೆ ಮೋಸ ಆಗ್ತಾಯಿದ್ದೀರಾ, ಮೋಸ ಹೋಗ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಹೊರಗಿನ ಪ್ರಪಂಚದಲ್ಲಿ, ಹೊರಗಿನ ಸಮಾಜದಲ್ಲಿ ಯಾವ ರೀತಿಯಾಗಿ ಶ್ರಮಿಸ್ತಾ ಇದ್ದಾರೆ, ಒಂದು ಉದ್ಯೋಗಗಳಿಲ್ಲ, ಸರಿಯಾದ ಯುವ ಜನರಿಗೆ ಭವಿಷ್ಯ ಇಲ್ಲ, ಯಾವುದೂ ಇಲ್ಲ, ಯಾವುದಕ್ಕೂ ಗ್ಯಾರಂಟಿಗಳೇ ಇಲ್ಲ. ಇಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಯುವ ಜನರು ಬದುಕ್ತಾರೆ, ನಿಮ್ಮ ಮಕ್ಕಳು ಬದುಕ್ತಾ ಇದ್ದಾರೆ. ಎಲ್ಲವೂ ಖಾಸಗೀಕರಣ ಆಗಿಬಿಟ್ರೆ ಮಧ್ಯಮ ವರ್ಗದ ಬಡ ಯುವ ಜನರು ಎಲ್ಲಿ ಹೋಗ್ತಾರೆ, ಯಾವ ರೀತಿಯಾಗಿ ಸಂಪಾದನೆ ಮಾಡ್ತಾರೆ, ಅವರಿಗೆ ಭವಿಷ್ಯದ ಒಂದು ನಂಬಿಕೆನೇ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಶಾಶ್ವತಗಳಲ್ಲ, ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಗಳು ಶಾಶ್ವತ ಆಗಿದೆ. ನಮಗೆ ಬೇಕಾಗಿರುವಂತಹದ್ದು ಗ್ಯಾರಂಟಿ ಆದಂತಹ ಅಭಿವೃದ್ಧಿ. ಆ ರೀತಿಯಾಗಿ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳು ಸಹ ಮತವನ್ನು ಹಾಕಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಗ್ಯಾರಂಟಿ ಯೋಜನೆಗಳಿಗೆ ಮರು ಅರ್ಜಿ ಹಾಕುವಂತಹ ನಿಯಮಗಳು ಒಂದಷ್ಟು ಸಡಿಲಗೊಳಿಸಲಿ, ಮಹಿಳೆಯರಿಗೆ ಅನುಕೂಲಕರ ಆಗಲಿ. ಇನ್ನೇನು 2 ವರ್ಷ ಸರ್ಕಾರ ಇನ್ನೆಷ್ಟು ಹಬ್ಬ ಆಗ್ತದೆ, ಒಂದು 30,000 ರೂಪಾಯಿ ಹಾಕ್ತೀರಾ ಅಷ್ಟೇ ಮಹಿಳೆಯರಿಗೆ, ಅದರಲ್ಲೂ ಸಹ ಕಡಿತ ಮಾಡ್ತೀರಾ. ದಯವಿಟ್ಟು ಈ ಯೋಜನೆಗಳಿಗೆ ಮಹಿಳೆಯರು ಮಾರು ಹೋಗಬೇಡಿ. ಹಾಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ. ಸೊ ದಯವಿಟ್ಟು ಮುಂದಿನ ಬಾರಿ ಮತವನ್ನು ಹಾಕಬೇಕಾಗಿದ್ರೆ ಯೋಚನೆ ಮಾಡಿ, ಯೋಗ್ಯತೆ ಇರೋರಿಗೆ ಮತಗಳನ್ನು ಹಾಕಿ ಅಂತ ಎಲ್ಲ ಮಹಿಳೆಯರಿಗೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.